ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 21/4/2024 ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ರಿವೈಸ್ ಡೇಟ್ 30/3/1999. ತೀವ್ರ ಪುರುಷಾರ್ಥದ ಕಿಚ್ಚನ್ನು ಜ್ವಾಲೆಯಾಗಿ ಪರಿವರ್ತಿಸುವ ಮೂಲಕ ಬೇಹದ್ದಿನ ವೈರಾಗ್ಯದ ಅಲೆಯನ್ನು ಹರಡಿಸಿ. ಇಂದು ಬಾಪ್ದಾದರವರು ಪ್ರತಿಯೊಂದು ಮಗುವಿನ ಮಸ್ತಕದ ಮೇಲೆ 3 ರೇಖೆಗಳನ್ನು ನೋಡುತ್ತಿದ್ದಾರೆ. ಅದರಲ್ಲಿ ಒಂದು ರೇಖೆ ಪರಮಾತ್ಮ ಘೋಷಣೆಯ ಭಾಗ್ಯದ ರೇಖೆಯಾಗಿದೆ. ಒಂದು ರೇಖೆ ಪರಮಾತ್ಮ ಘೋಷಣೆಯ ಭಾಗ್ಯದ ರೇಖೆಯಾಗಿದೆ. ಈ ಪರಮಾತ್ಮ ಘೋಷಣೆಯ ಭಾಗ್ಯ ಇಡೀ ಕಲ್ಪದಲ್ಲಿ ಈಗ ಒಮ್ಮೆ ಮಾತ್ರ ಪ್ರಾಪ್ತಿಯಾಗುತ್ತದೆ. ಸಂಗಮ ಯುಗವನ್ನು ಹೊರತುಪಡಿಸಿ ಈ ಪರಮಾತ್ಮ ಘೋಷಣೆ ಇನ್ನೊಂದು ಪ್ರಾಪ್ತಿಯಾಗುವುದಿಲ್ಲ. ಈ ಪರಮಾತ್ಮನ ಪಾಲನೆ ಅತೀ ವಿರಳವಾಗಿ ಕೆಲವು ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ. ಎರಡನೇ ರೇಖೆಯಾಗಿದೆ ಪರಮಾತ್ಮ ಶಿಕ್ಷಣದ ಭಾಗ್ಯದ ರೇಖೆ. ಎರಡನೇ ರೇಖೆಯಾಗಿದೆ ಪರಮಾತ್ಮ ಶಿಕ್ಷಣದ ಭಾಗ್ಯದ ರೇಖೆ. ಒಂದನೆಯದಾಗಿದೆ ಪರಮಾತ್ಮ ಘೋಷಣೆಯ ಭಾಗ್ಯದ ರೇಖೆಯಾಗಿತ್ತು. ಎರಡನೆಯ ರೇಖೆ ಪರಮಾತ್ಮ ಶಿಕ್ಷಣದ ಭಾಗ್ಯದ ರೇಖೆ. ಪರಮಾತ್ಮ ಶಿಕ್ಷಣ ಇದು ಎಂಥ ಭಾಗ್ಯವಾಗಿದೆ. ಇಲ್ಲಿ ಸ್ವಯಂ ಪರಮಾತ್ಮನೇ ಶಿಕ್ಷಕನಾಗಿ ಓದಿಸುತ್ತಿದ್ದಾರೆ. ಮೂರನೇ ರೇಖೆಯಾಗಿದೆ ಪರಮಾತ್ಮ ಪ್ರಾಪ್ತಿಯ ರೇಖೆ. ಒಂದನೇ ರೇಖೆಯಾಗಿದೆ ಪರಮಾತ್ಮ ಘೋಷಣೆಯ ಭಾಗ್ಯದ ರೇಖೆಯಾಗಿದೆ. ಎರಡನೇ ರೇಖೆಯಾಗಿದೆ ಪರಮಾತ್ಮ ಶಿಕ್ಷಣದ ಭಾಗ್ಯದ ರೇಖೆಯಾಗಿದೆ. ಮೂರನೇ ರೇಖೆಯಾಗಿದೆ ಪರಮಾತ್ಮ ಪ್ರಾಪ್ತಿಯ ರೇಖೆ. ಯೋಚಿಸಿರಿ, ಎಷ್ಟೊಂದು ಪ್ರಾಪ್ತಿಗಳಿವೆ. ಎಲ್ಲರಿಗೂ ನೆನಪಿದೆಯಲ್ಲವೇ? ಪ್ರಾಪ್ತಿಗಳ ಪಟ್ಟಿ ಇಷ್ಟು ದೊಡ್ಡದಾಗಿದೆ. ಹಾಗಾಗಿ ಈ 3 ರೇಖೆಗಳು ಪ್ರತಿಯೊಬ್ಬರ ಮಸ್ತಕದಲ್ಲಿ ಮಿಂಚುತ್ತಿವೆ. ತಮ್ಮನ್ನು ಅಂತಹ ಅದೃಷ್ಟಶಾಲಿ ಆತ್ಮಗಳೆಂದು ಪರಿಗಣಿಸುತ್ತೀರಾ? ಘೋಷಣೆ, ಶಿಕ್ಷಣ ಮತ್ತು ಪ್ರಾಪ್ತಿಗಳು ಜೊತೆಗೆ ಬಾಪ್ದಾದ ಮಕ್ಕಳ ನಿಶ್ಚಯದ ಆಧಾರದ ಮೇಲೆ ಆಧ್ಯಾತ್ಮಿಕ ನೋಡುತ್ತಿದ್ದ ನಶೆಯನ್ನು ನೋಡುತ್ತಿದ್ದೀರಾ? ಪ್ರತಿಯೊಂದು ದೈವಿಕ ಮಗು ಎಷ್ಟೊಂದು ಆಧ್ಯಾತ್ಮಿಕ ನಶೆ ಇರುವ ಆತ್ಮಗಳಾಗಿದ್ದೀರಾ? ಅವರು ಇಡೀ ವಿಶ್ವದಲ್ಲಿ ಹಾಗೂ ಇಡೀ ಕಲ್ಪದಲ್ಲಿ ಎಲ್ಲರಿಗಿಂತ ಅತ್ಯುನ್ನತರು, ಮಹಾನರು ಹಾಗೂ ಪವಿತ್ರರೂ ಆಗಿದ್ದಾರೆ. ದೇವತಾ ರೂಪದಲ್ಲಿ ಸರ್ವ ಗುಣಗಳಿಂದ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು, ತನು ಮನದಿಂದ ಪವಿತ್ರ ಆತ್ಮಗಳು. ತಮ್ಮಂತೆ ಬೇರೆ ಯಾರೂ ಆಗುವುದಿಲ್ಲ. ತದನಂತರ ಅತ್ಯುನ್ನತರು ಆಗಿದ್ದೀರಿ, ಪವಿತ್ರರೂ ಆಗಿದ್ದೀರಿ, ಜೊತೆಗೆ ಶ್ರೀಮಂತರೂ ಆಗಿದ್ದೀರಿ. ಸ್ಥಾಪನೆಯ ಸಮಯದಲ್ಲಿಯೂ ಸಹ ಪ್ರಾಪ್ತಾದ ಅವರು ಮಕ್ಕಳಿಗೆ ನೆನಪಿಸುತ್ತಿದ್ದರು. ಸ್ಥಾಪನೆಯ ಸಮಯದಲ್ಲಿಯೂ ಸಹ ಪ್ರಾಪ್ತಿಯಾದದ್ದನ್ನು ಮಕ್ಕಳಿಗೆ ನೆನಪಿಸುತ್ತಿದ್ದರು ಮತ್ತು ಪತ್ರಿಕೆಗಳಲ್ಲಿಯೂ ಸಹ ಓಂ ಮಂಡಳಿಯ ವಿಶ್ವದಲ್ಲಿ ಶ್ರೀಮಂತರು ಎಂದು ಮುದ್ರಿಸಿದರು. ಪತ್ರಿಕೆಗಳಲ್ಲಿಯೂ ಸಹ ಓಂ ಮಂಡಳಿಯ ವಿಶ್ವದಲ್ಲಿ ಶ್ರೀಮಂತರು ಎಂದು ಮುದ್ರಿಸಿದರು. ಇದು ಸ್ಥಾಪನೆಯ ಸಮಯದ ನಿಮ್ಮೆಲ್ಲರ ಮಹಿಮೆಯಾಗಿದೆ. ಈ ದಿನದ ಎಷ್ಟೇ ದೊಡ್ಡ ಮಲ್ಟಿ ಮಿಲೇನಿಯರ್ ಆಗಿದ್ದರೂ ಕೂಡ ನಿಮ್ಮಷ್ಟು ರಿಚೆಸ್ಟ್ ಆಗಲು ಸಾಧ್ಯವಿಲ್ಲ. ಇಷ್ಟೊಂದು ಶ್ರೀಮಂತರಾಗಲು ಇರಲು ಉಪಾಯವೇನು? ಇಷ್ಟೊಂದು ಶ್ರೀಮಂತರಾಗಲು ಇರುವ ಉಪಾಯವೇನು? ಇದು ತುಂಬ ಚಿಕ್ಕ ಸಾಧನೆಯಾಗಿದೆ. ಶ್ರೀಮಂತರಾಗಲು ಜನರು ಎಷ್ಟೊಂದು ಪರಿಶ್ರಮ ಪಡುತ್ತಾರೆ. ಆದರೆ ನೀವು ಎಷ್ಟು ಸಹಜವಾಗಿ ಶ್ರೀಮಂತರಾಗುತ್ತಿದ್ದೀರಿ. ಸಾಧನವು ಏನಾಗಿದೆ ಎಂಬುದು ಗೊತ್ತಿದೆಯಲ್ಲವೇ? ಕೇವಲ ಒಂದು ಸಣ್ಣ ಬಿಂದುವನ್ನು ಇಡಬೇಕು. ಅಷ್ಟೇ ಬಿಂದುವನ್ನು ಬಿಟ್ಟೆವು, ಗಳಿಕೆಯಾಯಿತು. ಆತ್ಮವು ಬಿಂದು, ಪರಮಾತ್ಮನು ಬಿಂದು ಮತ್ತು ನಾಟಕಕ್ಕೆ ಹಾಕುವುದು ಇದು ಕೂಡ ಬಿಂದು. ಹಾಗಾಗಿ ಆತ್ಮ ಬಿಂದುವನ್ನು ಸ್ಮರಿಸಿದೆವು, ಆದಾಯ ಹೆಚ್ಚಾಯಿತು. ಹಾಗೆ ಲೌಕಿಕದಲ್ಲಿಯೂ ನೋಡಿರಿ, ಬಿಂದುವಿನಿಂದಲೇ ಸಂಖ್ಯೆಯು ದೊಡ್ಡದಾಗುತ್ತದೆ. 1ರ ಮುಂದೆ ಬಿಂದುವನ್ನು ಹಾಕಿದರೆ ಏನಾಗುತ್ತದೆ? 10. 2 ಬಿಂದುಗಳನ್ನು ಹಾಕಿ, 3 ಬಿಂದುಗಳನ್ನು ಹಾಕಿ, 4 ಬಿಂದುಗಳನ್ನು ಹಾಕಿ, ಸಂಖ್ಯೆ ದೊಡ್ಡದಾಗುತ್ತಾ ಹೋಗುತ್ತದೆ. 1ರ ಬಿಂದು ಹಾಕಿದರೆ
2 ಬಿಂದುಗಳನ್ನು ಹಾಕಿದರೆ 100, 3 ಬಿಂದುಗಳನ್ನು ಹಾಕಿದರೆ 4 ಬಿಂದುಗಳನ್ನು ಹಾಕಿದರೆ 1000, ಸಂಖ್ಯೆ ದೊಡ್ಡದಾಗುತ್ತಾ ಹೋಗುತ್ತದೆ. ಹಾಗಾದರೆ ತಮ್ಮ ಸಾಧನೆ ಎಷ್ಟು ಸಹಜವಾಗಿದೆ. ನಾನು ಆತ್ಮ ಈ ನೆನಪಿನ ಬಿಂದುವನ್ನು ಹಾಕುವುದು ಎಂದರೆ ಸಂಪತ್ತು ಸಂಗ್ರಹಿಸುವುದು. ನಂತರ ತಂದೆ ಬಿಂದಿಯನ್ನು ಹಾಕಿ ಮತ್ತು ಸಂಪತ್ತು ಸಂಗ್ರಹವಾಗುತ್ತದೆ. ಕರ್ಮದಲ್ಲಿ, ಸಂಬಂಧಗಳಲ್ಲಿ, ನಾಟಕದ ಪೂರ್ಣ ವಿರಾಮವನ್ನು ಹಾಕಿರಿ. ಹಿಂದೆ ಆಗಿರುವ ವಿಷಯಗಳಿಗೆ ಪೂರ್ಣ ವಿರಾಮ ಹಾಕಿ. ಆಗ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ. ಹಾಗಾದರೆ ಇಡೀ ದಿನದಲ್ಲಿ ಎಷ್ಟು ಬಾರಿ ಬಿಂದುವನ್ನು ಹಾಕುತ್ತೀರಿ ಎಂದು ಹೇಳಿ. ಹಾಗೂ ಬಿಂದುವನ್ನು ಹಾಕುವುದು ಎಷ್ಟು ಸಹಜವಾಗಿದೆ. ಕಷ್ಟವೇ? ಬಿಂದು ಜಾರಿ ಹೋಗುತ್ತದೆ. ಸಂಪಾದನೆಯ ಏಕೈಕ ಮಾರ್ಗವೆಂದರೆ ಬಿಂದುವನ್ನು ಹಾಕುವುದು ಎಂದು ಬಾಪ್ದಾದ ಕಲಿಸಿಕೊಟ್ಟಿದ್ದಾರೆ. ಹಾಗಾದರೆ ಎಲ್ಲರಿಗೂ ಬಿಂದುವನ್ನು ಹಾಕಲು ಬರ್ತದೆ. ಆದರೆ ಒಂದು ಕೈ ಚಪ್ಪಾಳೆಯನ್ನು ತಟ್ಟಿ ಖಂಡಿತವಾಗಿಯೂ ಬರುತ್ತದಲ್ಲವೇ? ಅಥವಾ ಕೆಲವೊಮ್ಮೆ ಜಾರಿ ಹೋಗುತ್ತದೆ, ಕೆಲವೊಮ್ಮೆ ಅಂಟಿಕೊಳ್ಳುತ್ತದೆಯೇ? ಎಲ್ಲದಕ್ಕಿಂತ ಸುಲಭ ಬಿಂದು ಹಾಕುವುದಾಗಿದೆ. ಕುರುಡರು ಕೂಡ ಕಾಗದದ ಮೇಲೆ ಪೆನ್ಸಿಲ್ ಇಟ್ಟರೆ ಬಿಂದು ಆಗುತ್ತದೆ. ಮತ್ತು ತಾವಂತೂ ತ್ರಿನೇತ್ರಿ ಆಗಿದ್ದೀರಿ. ಆದ್ದರಿಂದ ಈ 3 ಬಿಂದುಗಳನ್ನು ಶಾಶ್ವತವಾಗಿ ಉಪಯೋಗಿಸಿರಿ. ಪ್ರಶ್ನಾರ್ಥಕ ಚಿಹ್ನೆ ಎಷ್ಟು ವಕ್ರದಾಗಿದೆ ಬರೆದು ನೋಡಿ. ವಕ್ರವಾಗಿದೆಯಲ್ಲವೇ? ಹಾಗೂ ಬಿಂದು ಎಷ್ಟು ಸರಳವಾಗಿದೆ. ಆದ್ದರಿಂದ ಬಾಪ್ದಾದ ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಸಮಾನರಾಗುವ ವಿಧಾನವನ್ನು ಹೇಳುತ್ತಾ ಇರುತ್ತಾರೆ. ಆ ವಿಧಾನವೇ ಬಿಂದು. ಬೇರೆ ಯಾವ ವಿಧಾನವೂ ಇಲ್ಲ. ವಿಧೇಯಿ ಆಗುತ್ತೀರೆಂದರೆ ಅದರ ವಿಧಾನವೇ ಆಗಿದೆ ಬಿಂದು. ಬಿಂದು ಆಗುವುದು ಅಶರೀರಿಯಾಗಿ, ಕರ್ಮೇತರರಾಗಿ ಎಲ್ಲದರ ವಿಧಿಯು ಬಿಂದು ಆಗಿದೆ. ಆದ್ದರಿಂದ ಬಾಪ್ದಾದ ಮೊದಲೇ ಹೇಳಿದ್ದಾರೆ, ಅಮೃತ ವೇಳೆಯಲ್ಲಿ ಬಾಪ್ದಾದರೊಂದಿಗೆ ಅವರೊಂದಿಗೆ ಮಿಲನ ಮಾಡುತ್ತಾ, ಆತ್ಮಿಕ ವಾರ್ತಾಲಾಪ ಮಾಡುತ್ತಾ, ತಮ್ಮ ಕೆಲಸ ಕಾರ್ಯಗಳಿಗೆ ಬರುವಾಗ ಮೊದಲು 3 ಬಿಂದುಗಳನ್ನು ತಿಲಕವನ್ನು ಮಸ್ತಕದ ಮೇಲೆ ಹಚ್ಚಿಕೊಳ್ಳಿ. ಆ ಕೆಂಪು ತಿಲಕವನ್ನು ಅಲ್ಲ, ಆದರೆ ಸ್ಮೃತಿ ತಿಲಕವನ್ನು ಹಚ್ಚಿಕೊಳ್ಳಿ. ಹಾಗೂ ಯಾವುದೇ ಕಾರಣದಿಂದಲೂ ಈ ಸ್ಮೃತಿಯ ತಿಲಕ ಅಳಿಸಿ ಹೋಗದಂತೆ ಎಚ್ಚರ ವಹಿಸಿ. ಏಕೆಂದರೆ ಇದು ಅಳಸದ ಅವಿನಾಶಿ ತಿಲಕವಾಗಿದೆ ಅಲ್ಲವೇ? ಬಾಪ್ದಾದರವರು ಮಕ್ಕಳ ಪ್ರೀತಿಯನ್ನು ನೋಡುತ್ತಾರೆ. ಎಷ್ಟು ಪ್ರೀತಿಯಿಂದ ಮಿಲನ ಮಾಡಲು ಓಡೋಡಿ ಬಂದು ತಲುಪುತ್ತಾರೆ. ಹಾಗೂ ಇಂದು ಹಾಲಿನಲ್ಲಿ ಮೊದಲನೇ ಸಾಲಿನಲ್ಲಿ ಹತ್ತಿರ ಕುಳಿತುಕೊಂಡು ಮಿಲನ ಮಾಡಲು ಪ್ರೀತಿಯಿಂದ ನಿದ್ದೆ ನೀರಡಿಕೆಯನ್ನು ಮರೆತು ಎಷ್ಟೊಂದು ಪರಿಶ್ರಮದಿಂದ ಪ್ರಯತ್ನ ಪಡುತ್ತಾರೆ. ಬಾಪ್ದಾದ ಎಲ್ಲವನ್ನು ನೋಡುತ್ತಾರೆ. ಏನೇನು ಮಾಡುತ್ತಾರೆ ಆ ಎಲ್ಲ ಪ್ರಯತ್ನಗಳು ನೋಡುತ್ತಾರೆ. ಬಾಪ್ದಾದ ಮಕ್ಕಳ ಈ ಪ್ರೀತಿಯ ಮೇಲೆ ಬಲಿಯಾರೆಯಾಗುತ್ತಾರೆ. ಮತ್ತು ಹೇಗೆ ಭೌತಿಕವಾಗಿ ಭೇಟಿಯಾಗಲು ಓಡೋಡಿ ಬರುತ್ತೀರೋ ಹಾಗೆಯೇ ತಂದೆಯ ಸಮಾನರಾಗಲು ತೀವ್ರ ಪುರುಷಾರ್ಥ ಮಾಡಿ ಎಂದು ಹೇಳುತ್ತಾರೆ. ಮಿಲನದಲ್ಲಿ ಎಲ್ಲರೂ ತಮಗೆ ಮುಂದೆ ಕುಳಿತುಕೊಳ್ಳಲು ನಂಬರ್ ಸಿಗಬೇಕೆಂದು ಭಾವಿಸುತ್ತಿರಲ್ಲವೇ? ಎಲ್ಲರಿಗೂ ಸಿಗುವುದಿಲ್ಲ. ಇದು ಭೌತಿಕ ಪ್ರಪಂಚವಾಗಿದೆ ಅಲ್ಲವೇ? ಭೌತಿಕ ಪ್ರಪಂಚದ ನಿಯಮವನ್ನು ಅನುಸರಿಸಬೇಕು. ಬಾಪ್ದಾದ ಕೂಡ ಎಲ್ಲರೂ ಮುಂದೆ ಕುಳಿತುಕೊಳ್ಳಲಿ ಎಂದು ಭಾವಿಸುತ್ತಾರೆ. ಆದರೆ ಇದು ಸಾಧ್ಯವೇ? ಇದು ಆಗುತ್ತಲೂ ಇದೆ. ಹೇಗೆ? ಹಿಂದೆ ಕುಳಿತುಕೊಂಡವರನ್ನು ಬಾಪ್ದಾದ ಯಾವಾಗಲೂ ತಮ್ಮ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ದೃಷ್ಟಿಯಲ್ಲಿದ್ದವರು ಎಲ್ಲರಿಗಿಂತ ಸಮೀಪದಲ್ಲಿದ್ದಾರೆ. ಹಾಗಾಗಿ ನೀವು ಹಿಂದೆ ಕುಳಿತುಕೊಂಡಿಲ್ಲ, ಆದರೆ ಬಾಪ್ದಾದ ಅವರ ನಯನಗಳಲ್ಲಿ ಕುಳಿತುಕೊಂಡಿದ್ದೀರಿ. ಕಣ್ಮಣಿಗಳಾಗಿದ್ದೀರಿ. ಹಿಂದಿರುವವರು ಕೇಳಿಸಿಕೊಂಡಿರಾ? ನೀವು ದೂರದಲ್ಲಿಲ್ಲ, ಹತ್ತಿರದಲ್ಲಿದ್ದೀರಿ. ನೀವು ದೇಹದಿಂದ ಹಿಂದೆ ಕುಳಿತಿರಬಹುದು, ಆದರೆ ಆತ್ಮ ಎಲ್ಲರಿಗಿಂತ ಸಮೀಪವಾಗಿದೆ. ಹಾಗೂ ಬಾಪ್ದಾದ ಹಿಂದೆ ಇರುವವರನ್ನು ಹೆಚ್ಚು ನೋಡುತ್ತಾರೆ. ನೋಡಿ, ಹತ್ತಿರ ಇರುವವರನ್ನು ಈ ಭೌತಿಕ ಕಣ್ಣುಗಳಿಂದ ನೋಡುವ ಅವಕಾಶವಿದೆ. ಹಾಗೂ ಹಿಂದೆ ಕುಳಿತಿರುವವರನ್ನು ಭೌತಿಕ ಕಣ್ಣುಗಳಿಂದ ನೋಡಲು ಆಗುವುದಿಲ್ಲ. ಆದ್ದರಿಂದ ಬಾಪ್ದಾದ ಅವರನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಬಾಪ್ದಾದರವರು ಮುಗುಳಾಗುತ್ತಿದ್ದಾರೆ. 2 ಗಂಟೆಯಾಗುತ್ತದೆ. ಸಾಲು ಪ್ರಾರಂಭವಾಗುತ್ತದೆ. ಮಕ್ಕಳು ನಿಂತಲ್ಲೇ ಆಯಾಸಗೊಳ್ಳುತ್ತಾರೆ.
ಎಂದು ಬಾಪ್ತಾದ ಅವರಿಗೆ ಅರ್ಥವಾಗುತ್ತದೆ. ಆದರೆ ಬಾಪ್ತಾದ ಎಲ್ಲ ಮಕ್ಕಳಿಗೆ ಪ್ರೀತಿಯಿಂದ ಮಸಾಜ್ ಮಾಡುತ್ತಾರೆ. ಕಾಲುಗಳ ಮಾಲಿಶ್ ಆಗುತ್ತದೆ. ಬಾಪ್ತಾದರ ಮಸಾಜ್ ನೋಡಿದ್ದಿರಲ್ಲವೇ? ಬಹಳ ವಿಶಿಷ್ಟ ಹಾಗೂ ಸುಂದರವಾಗಿದೆ. ಹಾಗಾಗಿ ಇಂದು ಎಲ್ಲರೂ ಈ ಸೀಸನ್ನು ಕೊನೆಯ ಅವಕಾಶವನ್ನು ಪಡೆಯಲು ಎಲ್ಲೆಡೆಯಿಂದ ಧಾವಿಸಿ ಬಂದಿದ್ದಾರೆ. ಚೆನ್ನಾಗಿದೆ. ತಂದೆಯ ಜೊತೆ ಮಿಲನದ ಉಲ್ಲಾಸ ಉತ್ಸಾಹವು ಸದಾ ನಮ್ಮನ್ನು ಮುಂದುವರಿಸುತ್ತದೆ. ಆದರೆ ಬಾಪ್ತಾದರಂತೂ ಮಕ್ಕಳನ್ನು ಒಂದು ಕ್ಷಣವೂ ಮರೆಯುವುದಿಲ್ಲ. ತಂದೆ ಒಬ್ಬರು ಮತ್ತು ಮಕ್ಕಳು ಅನೇಕರಿದ್ದಾರೆ. ತಂದೆ ಒಬ್ಬರು ಮತ್ತು ಮಕ್ಕಳು ಅನೇಕರಿದ್ದಾರೆ. ಆದರೆ ಅನೇಕ ಮಕ್ಕಳನ್ನು ಕೂಡ ಒಂದು ಕ್ಷಣ ಮರೆಯುವುದಿಲ್ಲ. ಏಕೆಂದರೆ ಅಗಲಿ ಬಹಳ ಕಾಲದ ನಂತರ ಮರಳಿ ಸಿಕ್ಕಿರುವಿರಿ. ನೋಡಿ, ದೇಶ ವಿದೇಶಗಳ ಮೂಲೆಗಳಿಂದ ತಂದೆಯ ತಮ್ಮನ್ನು ಹುಡುಕಿದ್ದಾರೆ. ತಮಗೆ ತಂದೆಯನ್ನು ಹುಡುಕಲು ಸಾಧ್ಯವಾಯಿತೆ. ತಂದೆಯನ್ನು ಹುಡುಕುತ್ತಾ ಅಲಿಯುತ್ತಿದ್ದೀರಿ, ಆದರೆ ಅವರನ್ನು ಹುಡುಕಾಡಲಾಗಲಿಲ್ಲ. ಮತ್ತು ತಂದೆ ವಿವಿಧ ದೇಶಗಳಲ್ಲಿ, ಹಳ್ಳಿಗಳಲ್ಲಿ ಮತ್ತು ತಂದೆಯ ಮಕ್ಕಳು ಎಲ್ಲಿದ್ದಾರೋ ಅಲ್ಲಿಂದ ಹುಡುಕಿದರು, ತಮ್ಮವರನ್ನಾಗಿ ಮಾಡಿಕೊಂಡರು. ಗೀತೆ ಹಾಡುತ್ತಿರಲಿಲ್ಲವೇ? ನಾನು ಬಾಬಾರವರು ಮತ್ತು ಬಾಬಾ ನನ್ನವರು. ನಾನು ಬಾಬಾರವರು, ಬಾಬಾ ನನ್ನವರು. ಯಾವ ಜಾತಿ ನೋಡಿಲ್ಲ, ದೇಶ ನೋಡಿಲ್ಲ, ಬಣ್ಣವನ್ನು ನೋಡಿಲ್ಲ. ಎಲ್ಲರ ಮಸ್ತಕದಲ್ಲಿ ಒಂದು ಸ್ಮೃತಿ, ಒಂದು ಆತ್ಮಿಕ ಬಣ್ಣವನ್ನು ನೋಡಿದನು. ಬೆಳಕಿನ ಬಿಂದು, ಡಬಲ್ ಪಾರ್ನರ್ಸ್. ಏನು ತಿಳಿದುಕೊಂಡಿದ್ದೀರಿ? ತಂದೆಯು ಜಾತಿ ನೋಡಿದರೆ ಕಪ್ಪಾಗಿದ್ದೇನೆಯೋ, ಸುಂದರನಾಗಿದ್ದೇನೆಯೋ, ಬೆಳ್ಳನಾಗಿದ್ದೇನೆಯೋ, ಕೃಷ್ಣ ವರ್ಣದವನಿದ್ದೇನೋ ಏನೇನೂ ನೋಡಲಿಲ್ಲ. ನನ್ನವನಾಗಿದ್ದಾನೆ, ಅದನ್ನು ಮಾತ್ರ ನೋಡಿದರು. ಹಾಗಾದರೆ ಹೇಳಿ, ಇದು ತಂದೆಯ ಪ್ರೀತಿಯೋ ಅಥವಾ ತಮ್ಮ ಪ್ರೀತಿಯೋ? ಯಾರ ಪ್ರೀತಿಯಾಗಿದೆ? ಇಬ್ಬರದು ಆಗಿದೆಯಲ್ವಾ? ಮಕ್ಕಳು ಉತ್ತರಿಸುವುದರಲ್ಲಿ ಜಾಣರು. ಅವರು ಹೇಳುತ್ತಾರೆ, ಬಾಬಾ, ಪ್ರೀತಿಯು ಪ್ರೀತಿಯನ್ನು ಸೆಳೆಯುತ್ತದೆ ಎಂದು ನೀವೇ ಹೇಳುತ್ತೀರಿ. ಹಾಗಾಗಿ ನಿಮಗೆ ಪ್ರೀತಿ ಇದೆ, ಆದ್ದರಿಂದ ನಮಗೂ ಇದೆ. ಆಗಲೇ ಪ್ರೀತಿಯನ್ನು ಸೆಳೆಯುತ್ತದೆ. ಮಕ್ಕಳು ಕೂಡ ಬುದ್ಧಿವಂತರಾಗಿದ್ದಾರೆ. ಇಷ್ಟೊಂದು ಧೈರ್ಯ, ಉಲ್ಲಾಸ, ಉತ್ಸಾಹವಿರುವ ಮಕ್ಕಳಿದ್ದಾರೆ ಎಂದು ತಂದೆ ಸಂತೋಷ ಪಡುತ್ತಾರೆ. ಬಾಪ್ದಾದರವರು ಅನೇಕ ಮಕ್ಕಳ 15 ದಿನಗಳ ಚಾರ್ಟ್ ಫಲಿತಾಂಶವನ್ನು ಪಡೆದಿದ್ದಾರೆ. ಎಲ್ಲೆಡೆಯ ಫಲಿತಾಂಶದಲ್ಲಿ ಬಾಪ್ದಾದ ನೋಡಿದ ಒಂದು ವಿಷಯವೇನೆಂದರೆ, ಬಹುತೇಕ ಎಲ್ಲ ಮಕ್ಕಳು ಪುರುಷಾರ್ಥದ ಕಡೆಗೆ ಗಮನ ಕೊಡುತ್ತಿದ್ದಾರೆ. ಪರ್ಸೆಂಟೇಜ್ ಅವರ ಬಯಸಿದಷ್ಟು ಇಲ್ಲ, ಆದರೆ ಅದರೆಡೆ ಗಮನ ಕೊಡುತ್ತಿದ್ದಾರೆ. ತೀವ್ರ ಪುರುಷಾರ್ಥಿ ಮಕ್ಕಳು ಮನಸ್ಸಿನಲ್ಲೇ ತಮ್ಮ ಪ್ರತಿಜ್ಞೆಯನ್ನು ಈಡೇರಿಸುವ ಲಕ್ಷ್ಯದಲ್ಲಿ ಮುಂದುವರಿಯುತ್ತಿದ್ದಾರೆ ಮತ್ತು ಮುಂದುವರಿಯುತ್ತಾ ತಮ್ಮ ಗಮನ ಸ್ಥಾನವನ್ನು ತಲುಪಿಬಿಡುತ್ತಾರೆ. ಕೆಲವು ಮಕ್ಕಳು ಈಗಲೂ ಕೂಡ ಕೆಲವೊಮ್ಮೆ ಅಜಾಗರೂಕತೆಯಲ್ಲಿ ಮತ್ತು ಕೆಲವೊಮ್ಮೆ ಆಲಸ್ಯದಲ್ಲಿ ಕಡಿಮೆ ಗಮನವನ್ನು ಕೊಡುತ್ತಿದ್ದಾರೆ. ಅವರ ಒಂದು ವಿಶೇಷ ಸ್ಲೋಗನ್ ಇದೆ, ಹಾಗೆಯೇ ಆಗುತ್ತದೆ, ಆಗುತ್ತೇವೆ ಡ್ಯಾಸ್. ಇದು ಹುಡುಗಾಟಿಕೆಯಾಗಿದೆ. ಹೋಗಲೇಬೇಕು. ಇದು ತೀವ್ರ ಪುರುಷಾರ್ಥವಾಗಿದೆ. ಬಾಪ್ತಾದ ಅನೇಕ ವಾಗ್ದಾನಗಳನ್ನು ಕೇಳುತ್ತಾರೆ ಮತ್ತು ಮಕ್ಕಳು ಪದೇ ಪದೇ ಒಳ್ಳೆಯ ಭರವಸೆಯನ್ನು ನೀಡುತ್ತಾರೆ. ಮಕ್ಕಳು ಎಷ್ಟು ಧೈರ್ಯದಿಂದ ವಾಗ್ದಾನ ಮಾಡುತ್ತಾರೆಂದರೆ, ಆ ಸಮಯದಲ್ಲಿ ಮಕ್ಕಳು ಬಾಪ್ತಾದರ ಹೃದಯವನ್ನು ಸಿಹಿಯಾಗಿಸುತ್ತಾರೆ. ತಂದೆಯ ಹೃದಯವನ್ನು ಸಿಹಿಯಾಗುತ್ತದೆ. ಆದರೆ ವಾಗ್ದಾನವೆಂದರೆ ಪುರುಷಾರ್ಥದಲ್ಲಿ ಗರಿಷ್ಠ ಲಾಭ. ಆದರೆ ಯಾವುದೇ ಪ್ರಯೋಜನವಾಗದಿದ್ದರೆ ವಾಗ್ದಾನ ಸಮರ್ಥವಾಗಿಲ್ಲ. ವಾಗ್ದಾನ ಕೊಟ್ಟರೂ ಹೃದಯವನ್ನಂತೂ ಸಿಹಿ ಮಾಡುತ್ತಿರಲಿವೆ. ಜೊತೆಗೆ ತೀವ್ರ ಪುರುಷಾರ್ಥದ ಕಿಚ್ಚನ್ನು ಬೆಂಕಿಯ ರೂಪದಲ್ಲಿ ತನ್ನಿ. ಜ್ವಾಲಾಮುಖಿಯಾಗಿ ಸಮಯಕ್ಕೆ ತಕ್ಕಂತೆ ಉಳಿದುಕೊಂಡಿರುವ ಮನಸ್ಸಿನ ಸಂಬಂಧ ಸಂಪರ್ಕಗಳ ಯಾವುದೇ ಲೆಕ್ಕಾಚಾರವನ್ನು ಜ್ವಾಲಾರೂಪದಲ್ಲಿ ಸುಟ್ಟು ಭಸ್ಮ ಮಾಡಿ. ಕಿಡಿ ಇದೆ, ಇದರಲ್ಲಿ ಬಾಪ್ತಾದ ಪಾಸ್ ಮಾಡಿದ್ದಾರೆ. ಆದರೆ ಈಗ ಆ ಕಿಡಿಯನ್ನು ಅಗ್ನಿ ರೂಪದಲ್ಲಿ ತನ್ನಿ. ಪ್ರಪಂಚದ ಒಂದು ಕಡೆ ಭ್ರಷ್ಟಾಚಾರ, ದಬ್ಬಾಳಿಕೆ, ಬೆಂಕಿ ಇರುತ್ತದೆ. ಇನ್ನೊಂದು ಕಡೆ ತಾವು ಮಕ್ಕಳ ಶಕ್ತಿಶಾಲಿ ಯೋಗ ಅಂದರೆ ಪುರುಷಾರ್ಥದ ಅಗ್ನಿಯ ಜ್ವಾಲೆಯ ರೂಪದಲ್ಲಿ ಅವಶ್ಯಕತೆ ಇದೆ. ಈ ಜ್ವಾಲಾರೂಪ, ಈ ಭ್ರಷ್ಟಾಚಾರ, ದಬ್ಬಾಳಿಕೆ,
ಅಗ್ನಿಯನ್ನು ಸಮಾಪ್ತಿ ಮಾಡುತ್ತದೆ ಹಾಗೂ ಸರ್ವ ಆತ್ಮಗಳಿಗೆ ಸಹಯೋಗ ಕೊಡುತ್ತದೆ. ತಮ್ಮ ಪುರುಷಾರ್ಥದ ಕಿಡಿ ಜ್ವಾಲೆಯ ರೂಪದಲ್ಲಿ ಅಂದರೆ ಶಕ್ತಿಶಾಲಿ ಯೋಗವಾಗಿರಲಿ. ಆಗ ಈ ನೆನಪಿನ ಅಗ್ನಿ ಆ ಅಗ್ನಿಯನ್ನು ಸಮಾಪ್ತಿಗೊಳಿಸುತ್ತದೆ ಹಾಗೂ ಇನ್ನೊಂದು ಬದಿ ಆತ್ಮಗಳಿಗೆ ಪರಮಾತ್ಮ ಸಂದೇಶದ ಶೀತಲ ಸ್ವರೂಪದ ಅನುಭವ ಮಾಡಿಸುತ್ತದೆ. ಇನ್ನೊಂದು ಬದಿ ಆತ್ಮಗಳಿಗೆ ಪರಮಾತ್ಮ ಸಂದೇಶದ ಶೀತಲ ಸ್ವರೂಪದ ಅನುಭವವನ್ನು ಮಾಡಿಸುತ್ತದೆ. ಬೇಹದ್ದಿನ ವೈರಾಗ್ಯವನ್ನು ಪ್ರಜ್ವಲಿತಗೊಳಿಸುತ್ತದೆ. ಒಂದು ಬದಿ ಭಸ್ಮ ಮಾಡುತ್ತದೆ, ಇನ್ನೊಂದು ಬದಿ ತಂಪನ್ನು ಕೊಡುತ್ತದೆ. ಒಂದು ಕಡೆ ಭಸ್ಮ ಮಾಡುತ್ತದೆ, ಇನ್ನೊಂದು ಕಡೆ ತಂಪನ್ನು ಕೊಡುತ್ತದೆ. ಬೇಹದ್ದಿನ ವೈರಾಗ್ಯದ ಅಲೆಯನ್ನು ಹರಡಿಸುತ್ತದೆ. ಮಕ್ಕಳು ಹೇಳುತ್ತಾರೆ, ನನ್ನ ಯೋಗವಂತೂ ಇದೆ, ಬಾಬಾರನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ. ಇದು ಬಹಳ ಒಳ್ಳೆಯದು. ಆದರೆ ಸಮಯಕ್ಕೆ ತಕ್ಕಂತೆ ಈಗ ಶಾಲೆಯ ರೂಪವನ್ನು ತೆಗೆದುಕೊಳ್ಳಿ. ಹೇಗೆ ನೆನಪಾರ್ಥದಲ್ಲಿ ಶಕ್ತಿ ರೂಪ, ಮಹಾಶಕ್ತಿ ರೂಪ, ಸರ್ವಶಸ್ತ್ರಧಾರಿಯನ್ನಾಗಿ ತೋರಿಸುತ್ತಿದ್ದಾರಲ್ಲವೇ? ಈಗ ಅದೇ ಮಹಾಶಕ್ತಿ ರೂಪವನ್ನು ಪ್ರತ್ಯಕ್ಷಗೊಳಿಸಿ. ಪಾಂಡವರಾಗಲಿ ಶಕ್ತಿಯರಾಗಲಿ ಎಲ್ಲರೂ ಸಾಗರದಿಂದ ಹೊರಟು ಜ್ಞಾನ ನದಿಗಳಾಗಿದ್ದೀರಿ. ಸಾಗರ ಅಲ್ಲ, ನದಿಗೆ ಆಗಿದ್ದೀರಿ. ಜ್ಞಾನ ಗಂಗೆಗಳಾಗಿದ್ದೀರಿ. ಹಾಗಾದರೆ ಜ್ಞಾನ ಗಂಗೆಯರು ಈಗ ಆತ್ಮಗಳನ್ನು ತಮ್ಮ ಜ್ಞಾನದ ಶೀತಲತೆಯ ಮೂಲಕ ಪಾಪಗಳ ಅಗ್ನಿಯಿಂದ ಮುಕ್ತರನ್ನಾಗಿ ಮಾಡಿ. ಇದು ವರ್ತಮಾನ ಸಮಯದ ಬ್ರಾಹ್ಮಣರ ಕರ್ತವ್ಯವಾಗಿದೆ. ಈ ವರ್ಷ ಯಾವ ಸೇವೆ ಮಾಡಬೇಕೆಂದು ಎಲ್ಲ ಮಕ್ಕಳು ಕೇಳುತ್ತಾರೆ. ಆಗ ಬಾಪ್ದಾದ ಮೊದಲನೇ ಸೇವೆಯನ್ನು ಹೀಗೆ ವಿವರಿಸುತ್ತಾರೆ. ಈಗ ಸಮಯಕ್ಕೆ ತಕ್ಕಂತೆ ಎಲ್ಲ ಮಕ್ಕಳ ವಾನಪ್ರಸ್ಥದ ಹಂತವಾಗಿದೆ. ಹಾಗಾಗಿ ವಾನಪ್ರಸ್ಥಿಗಳು ತಮ್ಮ ಸಮಯ ಹಾಗೂ ಸಂಪನ್ಮೂಲಗಳನ್ನು ಬೇರೆಲ್ಲ ಮಕ್ಕಳಿಗೆ ಕೊಟ್ಟು ತಾವು ವಾನಪ್ರಸ್ಥಿಗಳಾಗುತ್ತಾರೆ. ಆದ್ದರಿಂದ ತಾವೆಲ್ಲರೂ ಕೂಡ ತಮ್ಮ ಸಮಯ ಹಾಗೂ ಶ್ರೇಷ್ಠ ಸಂಕಲ್ಪದ ಖಜಾನೆಗಳನ್ನು ಈಗ ಬೇರೆಯವರಿಗಾಗಿ ಉಪಯೋಗಿಸಿ ತಮಗಾಗಿ ತಮ್ಮ ಸಮಯ ಸಂಕಲ್ಪಗಳನ್ನು ಕಡಿಮೆ ಬಳಸಿ ಅದನ್ನು ಇತರರಿಗಾಗಿ ಬಳಸಿದಾಗ ತಾವು ಸ್ವಯಂ ಆ ಸೇವೆಯ ಪ್ರತ್ಯಕ್ಷ ಫಲದ ನಿಮಿತ್ತರಾಗುತ್ತೀರಿ. ಮನಸ್ಸಿನಿಂದ ಸೇವೆ, ವಾಚಾದಿಂದ ಸೇವೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಸ್ಟರ್ ಕೊಡುವವರಾಗಿ ಬ್ರಾಹ್ಮಣರಿಗೆ ಹಾಗೂ ಯಾರೇ ಸಂಬಂಧ ಸಂಪರ್ಕದಲ್ಲಿ ಬರುವವರಿಗೆ ಏನನ್ನಾದರೂ ಕೊಡುತ್ತೀರಿ. ನಿಸ್ವಾರ್ಥವಾಗಿ ಖುಷಿ ಕೊಡಿ, ಶಾಂತಿ ಕೊಡಿ, ಆನಂದದ ಅನುಭವ ಮಾಡಿಸಿ, ಪ್ರೇಮದ ಅನುಭವ ಮಾಡಿಸಿ. ಕೊಡುವುದು ಎಂದರೆ ಸ್ವತಃ ಪಡೆಯುವುದಾಗಿದೆ. ಸಂಬಂಧ ಸಂಪರ್ಕದಲ್ಲಿ ಬರುವರು ಏನನ್ನಾದರೂ ಯಾವ ಸಮಯದಲ್ಲಾದರೂ ಯಾವ ರೂಪದಲ್ಲಾದರೂ ಪಡೆದುಕೊಂಡು ಹೋಗಲಿ. ತಾವು ಮಾಸ್ಟರ್ ದಾತ ಬಳಿಗೆ ಬಂದು ಬರಗೈಯಿಂದ ತೆರಳಬಾರದು. ಹೇಗೆ ಬ್ರಹ್ಮ ಬಾಬಾ ಅವರನ್ನು ನೋಡಿದ್ದೇವೆ. ತಿರುಗಾಡುವಾಗಲೂ ಯಾವುದಾದರೂ ಮಗು ಎದುರಿಗೆ ಬಂದರೆ ಏನನ್ನಾದರೂ ಅನುಭವ ಮಾಡದೆ ಬರೀ ಕೈಯಲ್ಲಿ ಹೋಗುತ್ತಿರಲಿಲ್ಲ. ಹಾಗಾಗಿ ಯಾರಾದರೂ ಬಂದು ಭೇಟಿಯಾದರೆ ಏನನ್ನಾದರೂ ಪಡೆದುಕೊಂಡರೋ ಅಥವಾ ಬರಿಗೈಯಿಂದ ತೆರಳಿದರೋ ಎಂದು ಪರಿಶೀಲಿಸಿ. ಸಂಪತ್ತು ಇರುವವರು ಕೊಡದೇ ಇರಲಾರರು. ಅಖಂಡ ದಾನಿಯಾಗಿರಿ. ಯಾರಾದರೂ ಬೇಡಿದರೆ ಇಲ್ಲ, ದಾನಿ ಯಾವತ್ತು ಕೇಳಿದಾಗ ಮಾತ್ರ ಕೊಡಬೇಕು ಎಂದು ನೋಡುವುದಿಲ್ಲ. ಅಕ್ಷಯ ಮಹಾದಾನಿ ಮಹಾನ್ ದಾತ ಸ್ವತಃ ಕೊಡುತ್ತಾನೆ. ಯಾರು ಮಹಾದಾನಿ ಆಗ್ತಾರೆ, ಅಕ್ಷಯದಾನಿ ಆಗ್ತಾರೆ, ಮಹಾನ್ ದಾತ ಸ್ವತಃ ಕೊಡುತ್ತಾನೆ. ಹಾಗಾಗಿ ಈ ವರ್ಷದ ಮೊದಲ ಸೇವೆ ಮಹಾನ್ ದಾನಿಯಾಗಿ ಮಾಡಿ ತಾವು ಪರಮಾತ್ಮನಿಂದ ಪಡೆದಿದ್ದನ್ನು ಕೊಡುತ್ತೀರಿ. ಬ್ರಾಹ್ಮಣರು ಭಿಕ್ಷುಕರಲ್ಲ, ಆದರೆ ಸಹಯೋಗಿಗಳಾಗಿದ್ದಾರೆ. ಆದ್ದರಿಂದ ಬ್ರಾಹ್ಮಣರು ಪರಸ್ಪರ ದಾನವನ್ನು ಕೊಡಬಾರದು, ಸಹಯೋಗವನ್ನು ಕೊಡಬೇಕು. ಮೊದಲನೇ ನಂಬರಿನ ಸೇವೆಯಾಗಿದೆ. ಹಾಗೂ ಜೊತೆಗೆ ಬಾಪ್ದಾದರವರು ವಿದೇಶದ ಮಕ್ಕಳಿಂದ ಶುಭ ವಾರ್ತೆಯನ್ನು ಕೇಳಿದರು. ಈ ಸೃಷ್ಟಿಯಲ್ಲಿ ಸಂದೇಶ ಹರಡಿಸಲು ನಿಮಿತ್ತ ಆದವರಿಗೆ ಬಾಬಾ ಮೈಕ್ ಎಂದು ಹೆಸರನ್ನು ಕೊಟ್ಟಿದ್ದಾರೆ. ವಿದೇಶದ ಮಕ್ಕಳು ಪರಸ್ಪರ ತಮ್ಮೊಳಗೆ ಈ ಕಾರ್ಯವನ್ನು ಮಾಡಿದ್ದಾರೆಂದು ಬಾಪ್ದಾದರವರು ನೋಡಿದರು ಮತ್ತು ಪ್ಲಾನ್ ಮಾಡಿದರೆಂದರೆ ಪ್ರಾಕ್ಟಿಕಲ್ ಆಗಿ ಆಗಲೇಬೇಕು.
ಆದರೆ 13 ವಲಯಗಳಿರುವ ಭಾರತದಲ್ಲಿಯೂ ಸಹ ಪ್ರತಿ ವಲಯದಿಂದ ಕನಿಷ್ಠ ಒಬ್ಬ ವಿಶೇಷ ನಿಮಿತ್ತ ಸೇವಾದಾರ ಇರಬೇಕು. ಅವರನ್ನು ಮೈಕ್ ಎಂದು ಕರೆಯಬೇಕು ಅಥವಾ ಬೇರೆ ಯಾರನ್ನಾದರೂ ಕರೆಯಬಹುದು. ಯಾರನ್ನಾದರೂ ಸಂದೇಶ ಹರಡುವ ಸಾಧನವನ್ನಾಗಿ ಮಾಡಬೇಕು. ಬಾಪ್ದಾದರವರು ಕನಿಷ್ಠ ಇದನ್ನು ಹೇಳಿದ್ದಾರೆ. ಆದರೆ ದೊಡ್ಡ ದೊಡ್ಡ ದೇಶಗಳಲ್ಲಿ ಹೀಗೆ ನಿಮಿತ್ತರಾಗುವವರಿದ್ದಾರೆ. ಕೇವಲ ವಲಯದವರು ಮಾತ್ರವಲ್ಲ, ಆದರೆ ದೊಡ್ಡ ದೊಡ್ಡ ದೇಶಗಳಿಂದಲೂ ಕೂಡ ಇಂಥವರನ್ನು ಸಿದ್ಧಪಡಿಸಿ ಕಾರ್ಯಕ್ರಮಗಳನ್ನು ಮಾಡಬೇಕು. ಬಾಪ್ದಾದರವರು ವಿದೇಶದ ಮಕ್ಕಳಿಗೆ ಹೃದಯದಲ್ಲೇ ಅಭಿನಂದನೆಗಳನ್ನು ಕೊಟ್ಟಿದ್ದಾರೆ. ಅವರು ಮೈಕ್ಗಳನ್ನು ಪ್ರಾಕ್ಟಿಕಲ್ನಲ್ಲಿ ತರುವ ಪ್ಲಾನನ್ನು ಮೊದಲು ಬಾಪ್ದಾದರವರ ಎದುರಿಗೆ ತಂದಿದ್ದಾರೆ. ಹಾಗಾಗಿ ಈಗ ಮುಖದಿಂದಲೂ ಅಭಿನಂದನೆಗಳನ್ನು ನೀಡುತ್ತಿದ್ದಾರೆ. ಅಂದ ಹಾಗೆ ಭಾರತದಲ್ಲಿ ಇದು ಇನ್ನೂ ಸಹಜವಾಗಿದೆ ಎಂದು ಬಾಪ್ದಾದರವರಿಗೆ ತಿಳಿದಿದೆ. ಆದರೆ ಈಗ ಗುಣಮಟ್ಟದ ಸೇವೆಯನ್ನು ಮಾಡಿ ಮತ್ತು ಸಹಯೋಗಿಗಳನ್ನು ಹತ್ತಿರಕ್ಕೆ ಕರೆತನ್ನಿ. ಅನೇಕ ಸಹಯೋಗಿಗಳಾಗಿದ್ದಾರೆ, ಆದರೆ ಸಂಘಟನೆಯಲ್ಲಿ ಅವರನ್ನು ಇನ್ನೂ ಹತ್ತಿರಕ್ಕೆ ಕರೆತನ್ನಿ. ಜೊತೆಗೆ ಬ್ರಾಹ್ಮಣ ಆತ್ಮಗಳನ್ನು ಇನ್ನಷ್ಟು ಹತ್ತಿರಕ್ಕೆ ತರಲು ಮಧುಬನ 4 ದಿಕ್ಕುಗಳಲ್ಲಿ ಹಾಗೂ ಎಲ್ಲೆಡೆ ಜ್ವಾಲೆಯ ವಾತಾವರಣವನ್ನು ಸೃಷ್ಟಿಸಲು ಬಟ್ಟಿ ಮಾಡಿ, ಪರಸ್ಪರ ಸಂಘಟನೆಯಲ್ಲಿ ಆತ್ಮಿಕ ವಾರ್ತಾಲಾಪ ಮಾಡಿ, ಜ್ವಾಲಾ ಸ್ವರೂಪದ ಅನುಭವ ಮಾಡಿಸಿ ಮತ್ತು ಅನೇಕರನ್ನು ಮುಂದುವರಿಸಿರಿ. ಈ ಸೇವೆಯಲ್ಲಿ ತೊಡಗಿದಾಗ ಎಲ್ಲ ಸಣ್ಣ ವಿಷಯಗಳು ಸಮಯ ತೆಗೆದುಕೊಳ್ಳುತ್ತದೆ. ಪರಿಶ್ರಮವಿದೆ ಎದೆಗುಂದದ ಇವುಗಳೆಲ್ಲ ಜ್ವಾಲಾಮುಖಿ ಸ್ವರೂಪದ ಮುಂದೆ ಗೊಂಬೆ ಆಟಗಳಂತೆ ಭಾಸವಾಗುತ್ತದೆ. ಪರಿಶ್ರಮವಿದೆ ಎದೆಗುಂದುವ ಇವುಗಳೆಲ್ಲ ಜ್ವಾಲಾಮುಖಿ ಸ್ವರೂಪದ ಮುಂದೆ, ಜ್ವಾಲಾಮುಖಿ ಯೋಗದ ಮುಂದೆ ಗೊಂಬೆ ಆಟಗಳಂತೆ ಭಾಸವಾಗುತ್ತದೆ. ತಾವು ಸ್ವತಃ ಸಹಜವಾಗಿ ಸುರಕ್ಷಿತವಾಗುತ್ತೀರಿ. ಚಿಕ್ಕ ಪುಟ್ಟ ಕಾರ್ಯಗಳಿಗಾಗಿ ಶ್ರಮಿಸುತ್ತೀರಿ. ಮಾಸ್ಟರ್ ಆಲ್ಮಟಿ ಅಥಾರಿಟಿ ಮಕ್ಕಳನ್ನು ನೋಡಿದಾಗ ಬಾಪ್ದಾದರವರಿಗೆ ಅತ್ಯಂತ ಕನಿಕರವಾಗುತ್ತದೆ ಎಂದು ಬಾಪ್ದಾದರವರು ಹೇಳಿದರು. ಪ್ರೀತಿಯ ಜ್ವಾಲಾಮುಖಿಯ ಕಡಿಮೆಯಾದಾಗ ಪರಿಶ್ರಮ ಎನಿಸುತ್ತದೆ. ಹಾಗಾಗಿ ಈಗ ಈ ಪರಿಶ್ರಮದಿಂದ ಮುಕ್ತರಾಗಿ ಅಜಾಗರೂಕರಾಗಬೇಡಿ, ಆದರೆ ಪರಿಶ್ರಮದಿಂದ ಮುಕ್ತರಾಗಿ ಪರಿಶ್ರಮವನ್ನಂತೂ ಪಡೆಯುವುದಿಲ್ಲ. ಹಾಗಾಗಿ ಆರಾಮವಾಗಿ ನಿದ್ದೆ ಮಾಡೋಣ ಎಂದು ಯೋಚಿಸಬೇಡಿ, ಆದರೆ ಪರಿಶ್ರಮವನ್ನು ಪ್ರೀತಿಯಿಂದ ಕೊನೆಗಳಿಸಿ. ಆ ಜಾಗರೂಕತೆಯಿಂದಲ್ಲ, ಏನು ಮಾಡಬೇಕೆಂದು ಅರ್ಥವಾಯಿತೆ. ಇನ್ನು ಬಾಪ್ದಾದರವರು ಬರುವುದು ಇದ್ದೇ ಇದೆ, ಮುಂದೆ ಏನಾಗುತ್ತದೆ ಎಂದು ಕೇಳುತ್ತಾರೆ. ಬಾಪ್ದಾದರವರು ಬರುತ್ತಾರೋ ಅಥವಾ ಇಲ್ಲವೋ? ಬಾಪ್ದಾದರವರು ಇಲ್ಲ ಎಂದು ಹೇಳುವುದಿಲ್ಲ, ಹೌದು ಹೌದು ಎಂದು ಹೇಳುತ್ತಾರೆ. ಮಕ್ಕಳು ಹಜೂರ್ ಎನ್ನುತ್ತಾರೆ, ತಂದೆ ಹಾಜರಾಗುತ್ತಾರೆ. ಹಾಗಾದರೆ ಏನು ಮಾಡಬೇಕು, ಏನು ಮಾಡಬಾರದು ಎಂದು ಅರ್ಥವಾಯಿತೆ. ಪ್ರೀತಿಯಿಂದ ಪರಿಶ್ರಮವನ್ನು ಸಮಾಪ್ತಿ ಮಾಡಿ. ಈಗ ಪರಿಶ್ರಮ ಮುಕ್ತ ವರ್ಷವನ್ನು ಆಚರಿಸಿ. ಪ್ರೀತಿಯಿಂದ, ಆಲಸ್ಯದಿಂದ ಅಲ್ಲ. ಇದನ್ನು ಖಚಿತವಾಗಿ ನೆನಪಿಡಿ. ಆಲಸ್ಯವಿರಬಾರದು. ಸರಿ, ಎಲ್ಲ ಸಂಕಲ್ಪಗಳನ್ನು ಈಡೇರಿದೆವೆ. ಯಾವುದಾದರೂ ಉಳಿದೆಯಾ? ಜನಕ್ಗೆ ಕೇಳುತ್ತಾರೆ. ಜಾನಕಿ ದಾದಿಗೆ ಕೇಳುತ್ತಾರೆ, ಏನಾದರೂ ಇದೆಯೇ? ದಾದಿಯಂತೂ ಮುಗುಳಾಗುತ್ತಿದ್ದಾರೆ. ಆಟ ಪೂರ್ಣಗೊಂಡಂತೆ ಈ ಆಪರೇಷನ್ ಕೂಡ ಏನಾಗಿದೆ? ಆಟದಲ್ಲಿ ಆಟವಾಗಿದೆ. ಆಟ ಚೆನ್ನಾಗಿತ್ತು ತಾನೇ? ಒಂದು ಕ್ಷಣದಲ್ಲಿ ಬಾಬಾ ಅವರು ಡ್ರಿಲ್ ಮಾಡಿಸುತ್ತಾರೆ. ಬಿಂದು ಸ್ವರೂಪವಾಗಿ ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸುವ ಅಭ್ಯಾಸವನ್ನು ಪದೇ ಪದೇ ಮಾಡಿ. ಸ್ಟಾಪ್ ಎಂದು ತಕ್ಷಣ 1 ಸೆಕೆಂಡ್ನಲ್ಲಿ ವ್ಯರ್ಥ ದೇಹ ಬಾಣದಿಂದ ಮನಸ್ಸು ಮತ್ತು ಬುದ್ಧಿಯನ್ನು ಏಕಾಗ್ರಗೊಳಿಸಿ. ದಿನವಿಡೀ ಈ ನಿಯಂತ್ರಣ ಶಕ್ತಿಯನ್ನು ಬಳಸಲು ಪ್ರಯತ್ನಿಸಿ. ಹಾಗಲ್ಲ, ನಿಯಂತ್ರಣ ಶಕ್ತಿಯನ್ನು ಆದೇಶ ಮಾಡಿ. 2 ಅಥವಾ 5 ನಿಮಿಷಗಳ ನಂತರ ನಿಯಂತ್ರಣವಾಗುತ್ತದೆ. ಆದ್ದರಿಂದ ಆಗಾಗ ನಿಯಂತ್ರಣ ಶಕ್ತಿಯನ್ನು ಬಳಸುತ್ತೀರಿ. ಸೆಕೆಂಡಿನಲ್ಲಿ ಆಗುತ್ತದೆಯೋ, ನಿಮಿಷಗಳಲ್ಲಿ ಆಗುತ್ತದೆಯೋ, ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆಯೋ ಎಂದು ಪರಿಶೀಲಿಸುತ್ತೀರಿ. ಈಗ ಪ್ರತಿಯೊಬ್ಬರೂ ತಮ್ಮ ಚಾರ್ಟನ್ನು ಇನ್ನೂ 3 ತಿಂಗಳ ಕಾಲ ಕೊಡಬೇಕು. ಪ್ರಮಾಣ ಪತ್ರ ಪಡೆಯಬೇಕು.
ಮೊದಲು ತಾವೇ ತಮಗೆ ಸರ್ಟಿಫಿಕೇಟ್ ಕೊಟ್ಟುಕೊಳ್ಳಬೇಕು, ನಂತರ ಬಾಪ್ತಾದರವರು ಕೊಡುತ್ತಾರೆ. ಒಳ್ಳೆಯದು. ಎಲ್ಲ ಕಡೆಯ ಪರಮಾತ್ಮ ಪಾಲನೆ ಅಧಿಕಾರಿ ಆತ್ಮಗಳಿಗೆ, ಪರಮಾತ್ಮ ಶಿಕ್ಷಣದ ಅಧಿಕಾರಿ ಆತ್ಮಗಳಿಗೆ, ಪರಮಾತ್ಮ ಪ್ರಾಪ್ತಿಗಳಿಂದ ಸಂಪನ್ನ ಆತ್ಮಗಳಿಗೆ, ಸದಾ ಬಿಂದುವಿನ ವಿಧಾನದಿಂದ ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ, ಸದಾ ಪ್ರೀತಿಯಲ್ಲಿ ಮುಳುಗಿರುವ ಹಾಗೂ ಪರಿಶ್ರಮದಿಂದ ಮುಕ್ತ ಮಕ್ಕಳಿಗೆ, ಜ್ವಾಲಾ ಸ್ವರೂಪದ ವಿಶೇಷ ಆತ್ಮಗಳಿಗೆ ಬಾಪ್ತಾದವರ ನೆನಪು, ಪ್ರೀತಿಯ ಮತ್ತು ನಮಸ್ತೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ಶುದ್ಧ ಮತ್ತು ಸಮರ್ಥ ಸಂಕಲ್ಪಗಳ ಶಕ್ತಿಯಿಂದ ವ್ಯರ್ಥ ಪ್ರಕಂಪನಗಳನ್ನು ಸಮಾಪ್ತಿಗೊಳಿಸುವ ಸತ್ಯ ಸೇವಾಧಾರಿ ಭವ. ಶುದ್ಧ ಮತ್ತು ಸಮರ್ಥ ಸಂಕಲ್ಪಗಳ ಶಕ್ತಿಯಿಂದ ವ್ಯರ್ಥ ಪ್ರಕಂಪನಗಳನ್ನು ಸಮಾಪ್ತಿಗೊಳಿಸುವ ಸತ್ಯ ಸೇವಾಧಾರಿ ಭವ. ಸಂಕಲ್ಪವು ಸೃಷ್ಟಿಯನ್ನು ಸೃಷ್ಟಿಸಿ ಬಿಡುತ್ತದೆ ಎಂದು ಹೇಳಲಾಗುತ್ತದೆ. ಯಾವಾಗ ಬಲಹೀನ ಮತ್ತು ವ್ಯರ್ಥ ಸಂಕಲ್ಪಗಳನ್ನು ಮಾಡುತ್ತೀರಿ, ಆಗ ವ್ಯರ್ಥದ ವಾಯುಮಂಡಲದ ಸೃಷ್ಟಿಯಾಗಿ ಬಿಡುತ್ತದೆ. ಸತ್ಯ ಸೇವಾಧಾರಿಗಳು ಅವರಾಗಿದ್ದಾರೆ ಯಾರು ತಮ್ಮ ಶುದ್ಧ ಶಕ್ತಿಶಾಲಿ ಸಂಕಲ್ಪಗಳಿಂದ ಹಳೆಯ ಪ್ರಕಂಪನಗಳನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ. ಹೇಗೆ ವಿಜ್ಞಾನಿಗಳು ಶಸ್ತ್ರಗಳಿಂದ ಶಸ್ತ್ರಗಳನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ, ಒಂದು ವಿಮಾನದಿಂದ ಇನ್ನೊಂದು ವಿಮಾನವನ್ನು ಬೀಳಿಸಿ ಬಿಡುತ್ತಾರೆ, ಹಾಗೆ ತಮ್ಮ ಶುದ್ಧ ಸಮರ್ಥ ಸಂಕಲ್ಪಗಳನ್ನು ಪ್ರಕಂಪನವು ವ್ಯರ್ಥ ಪ್ರಕಂಪನಗಳನ್ನು ಸಮಾಪ್ತಿ ಮಾಡಿಬಿಡಲಿ. ಈಗ ಇಂಥ ಸೇವೆಯನ್ನು ಮಾಡಿರಿ. ಸ್ಲೋಗನ್ ಆಗಿದೆ: ವಿಘ್ನವೆಂಬ ಚಿನ್ನದ ಸೂಕ್ಷ್ಮ ಎಳೆಗಳಿಂದ ಮುಕ್ತರಾಗಿರಿ, ಮುಕ್ತಿ ವರ್ಷವನ್ನು ಆಚರಿಸಿರಿ. ವಿಘ್ನ ಎಂಬ ಚಿನ್ನದ ಸೂಕ್ಷ್ಮ ಎಲೆಗಳಿಂದ ಮುಕ್ತರಾಗಿರಿ, ಮುಕ್ತಿ ವರ್ಷವನ್ನು ಆಚರಿಸಿರಿ. ಇಂದು ಸೂಚನೆ ಕೊಟ್ಟಿದ್ದಾರೆ ಬಾಬಾ ಅವರು. ಇಂದು ತಿಂಗಳಿನ 3ನೇ ರವಿವಾರವಾಗಿದೆ. ಎಲ್ಲರೂ ಸಂಘಟಿತ ರೂಪದಲ್ಲಿ ಸಂಜೆ 6:30ರಿಂದ 7:30ರವರೆಗೆ ಅಂತಾರಾಷ್ಟ್ರೀಯ ಯೋಗದಲ್ಲಿ ಸಮೂಹದಲ್ಲಿದ್ದು ತಮ್ಮ ಪೂಜ್ಯ ಸ್ವರೂಪದಲ್ಲಿ ಸ್ಥಿತರಾಗಿ ಸ್ವಯಂವನ್ನು ಇಷ್ಟ ದೇವ ಅಥವಾ ಇಷ್ಟ ದೇವಿ ಎಂದು ತಿಳಿದು ತಮ್ಮ ಭಕ್ತರ ಎಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡಿ ದೃಷ್ಟಿಯಿಂದ ಪ್ರಸನ್ನ ಮಾಡುವಂಥ ದರ್ಶನೀಯ ಮೂರ್ತರಾಗಿ ಸರ್ವರಿಗೆ ದರ್ಶನ ಮಾಡಿಸುತ್ತಾ ಪ್ರಸನ್ನರಾಗಿ ಮಾಡುವ ಸೇವೆಯನ್ನು ಮಾಡಿ. ಓಂ ಶಾಂತಿ.